ದೇಶದ ಸಂಸತ್ತಿನ ಮೇಲೆ ಯಾರೇ ದಾಳಿ ಮಾಡಿದರೂ ಕೂಡ ಅದು ಖಂಡನೀಯ. ಆದರೆ ಈ ಭದ್ರತಾ ಲೋಪದ ಜವಾಬ್ದಾರಿ ಯಾರು? ಈ ಭದ್ರತಾ ಲೋಪ ಆಗಿದೆಯಲ್ಲ, ಆ ಲೋಪಕ್ಕೆ ಜವಾಬ್ದಾರಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಸುವರ್ಣಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿದ್ದಾರೆ. ಇದೇ ಪಾಸ್ ನಮ್ಮವರು ಕೊಟ್ಟಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಾ ಇತ್ತು? ನಮ್ಮ ಸಂಸದರು ಯಾರಾದರೂ ಕೊಟ್ಟಿದ್ದಿದ್ರೆ ಏನಾಗ್ತಾ ಇತ್ತು? ಪಾಸ್ ಕೊಟ್ಟ ಮೈಸೂರು ಸಂಸದರ ವಿಚಾರಣೆಯನ್ನ ಈವರೆಗೆ ಯಾಕೆ ಮಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಮಹುವಾ ಮೊಯಿತ್ರಾ ವಿಚಾರದಲ್ಲಿ ಈ ಸರ್ಕಾರ ಹೇಗೆ ನಡೆದುಕೊಳ್ತು ಇಡೀ ದೇಶ ನೋಡಿದೆ. ಯಾವ ರೀತಿಯಾಗಿ ಅವರನ್ನ ಅಮಾನತು ಮಾಡಿದ್ರು ಅದನ್ನು ಕೂಡ ನೋಡಿದ್ದೀವಿ. ಎಲ್ಲಿ ಹೋದ್ರು ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರು ಎಲ್ಲಿಗೆ ಹೋಗಿದ್ದಾರೆ ಈಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಅಮಿತ್ ಶಾ ಅವರು ಎಲ್ಲಿಗೆ ಹೋದ್ರು? ಇನ್ನು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಯಾರೇ ಅದ್ರ ಮೇಲೆ ದಾಳಿ ಮಾಡಿದ್ರು ನೋಡಿ, ಯಾವುದೇ ಸರ್ಕಾರಿ ಸಂಸ್ಥೆ ಇರ್ಬೋದು ಮತ್ತು ವಿಶೇಷವಾಗಿ ಪಾರ್ಲಿಮೆಂಟ್ ಇರ್ಬೋದು, ಯಾರೇ ಅದ್ರ ಮೇಲೆ ದಾಳಿ ಮಾಡಿದ್ರು ಕೂಡ ಖಂಡನೀಯ. ಅದು ಭಾಳ ಸ್ಪಷ್ಟವಾಗಿ ಪಕ್ಷದ ನಿಲುವಾಗಿ ಯಾರೇ ಇರ್ಬೋದು, ನಿಮ್ದೇನಾದರೂ ಸಮಸ್ಯೆ ಇದೆ ಪ್ರಜಾಪ್ರಭುತ್ವದಲ್ಲಿ ಹೇಳ್ಕೊಳೋ ನಾನಾ ರೀತಿಗೆ ಇದೆ. ಆದರೆ ಹೀಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದು, ಸಭೆ ನಡಿಬೇಕಾದ್ರೆ ದಾಳಿ ಮಾಡೋದು ಅದು ಸರಿಯಲ್ಲ. ಅದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಆದರೆ ಈ ಲೋಪಕ್ಕೆ ಜವಾಬ್ದಾರಿ ಯಾರು? ಒಂದು ವೇಳೆ ಇದೇ ಪಾಸು ಒಬ್ಬ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ದಿದ್ರೆ BJP ಏನು ಮಾಡ್ತಾಯಿದ್ರು? ಈ ಲೋಪ ನಮ್ಮಿಂದ ಆಗಿದ್ದಿದ್ರೆ ಏನು ಮಾಡ್ತಾಯಿದ್ರು? ನಮಗೆಲ್ಲನೂ ಕೂಡ ದೇಶದ್ರೋಹಿ ಸರ್ಟಿಫಿಕೇಟ್ ಕೊಟ್ಟು ಬೆಳಿಗ್ಗೆ ಸಂಸತ್ನಲ್ಲಿ ಚರ್ಚೆ ನಡೀತಾ ಇತ್ತು, ರಾತ್ರಿ ಪ್ರೈಮ್ ಟೈಮ್ ಅಷ್ಟರಲ್ಲಿ ನಮ್ಮ ಗಲ್ಲಿಗೇರಿಸ್ತಾ ಇದ್ವು. ನಾವು ಕೇಳ್ತಾ ಇರೋದು ಇವಾಗ ಪಾಸ್ ಯಾರು ಕೊಟ್ಟಿದ್ದು, ಹೇಗೆ ಸಿಕ್ತು, ಮತ್ತು ಅವ್ರಿಗೆ ಯಾಕೆ ವಿಚಾರಣೆ ಕರೆದಿಲ್ಲ? ಇನ್ನು ಈ ಮಹುವಾ ಮೊಯಿತ್ರಾ ವಿಚಾರದಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದಕ್ಕೆ ಅವರು 1 ತಿಂಗಳು ಒಳಗಡೆ ಅವ್ರಿಗೆ ವಜನೆ ಮಾಡಿಬಿಟ್ರು. ಆದರೆ 1 ದಿನ ಆಗ್ತಾ ಬಂತು, ಪಾಸ್ ಕೊಟ್ಟವರಿಗೆ ಯಾಕೆ ನಾನು ಕರೆಸಿ ಮಾತಾಡಿಲ್ಲ? ಇದು ಇಡೀ ನಿಮ್ಮ ಭದ್ರತಾ ವ್ಯವಸ್ಥೆ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಹಾಕಿದೆ. ಎಲ್ಲೋದ್ರು ನಿಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ಲು, ಅಮಿತ್ ಶಾ ಅವ್ರು ಎಲ್ಲೋದ್ರು? ಮಗಂದ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಟೈಮ್ ಇದೆ, ಇಂಥದಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಡೋಕೆ ಟೈಮ್ ಇಲ್ವಾ? ಮಣಿಪುರಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಅವರಿಗೆ. ಸಂಸದರ ಮೇಲೆ ಇಷ್ಟೊಂದು ದೊಡ್ಡ ದಾಳಿ ಇದಾಗಿದೆ, ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ಈ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ನಡೆದಿದೆ ಹೊರತು ಜನರ ಏಳಿಗೆಗಾಗಿ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಉತ್ತರ ಕೊಡಬೇಕು. ಪ್ರತಾಪ್ ಸಿಂಹ ಎಲ್ಲಿದ್ದಾರೆ, ಅವರು ಉತ್ತರ ಕೊಡಬೇಕು. ಅಮಿತ್ ಶಾ ಅವರು ಎಲ್ಲಿದ್ದಾರೆ, ಅವರು ಉತ್ತರ ಕೊಡಬೇಕು. ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಸೋಕಾಲ್ಡ್ ಜೇಮ್ಸ್ ಬಾಂಡ್ ಅವರು ಉತ್ತರ ಕೊಡಬೇಕು ಇದಕ್ಕೆ. ನೋಡಿ, ಯಾವುದೇ ಸರ್ಕಾರಿ